ಹಾಯ್ ಫ್ರೆಂಡ್ಸ್, ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾ ಇರೋ ನನ್ನ ಎಲ್ಲ ವ್ಯೂವರ್ಸ್ಗೂ ಹಾಯ್. ಇವತ್ತು ಒಂದು ಸ್ಪೆಷಲ್ ಮಾಡ್ತಾಯಿದ್ದೀನಿ. ಏನು ಅಂತ ಹೇಳಿದ್ರೆ ರವಾ ಪಲಾವ್. ಬ್ರೇಕ್ಫಾಸ್ಟ್ಗೆ, ಲಂಚ್ ಬಾಕ್ಸ್ಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಅದು ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ನನ್ನ ವೀಡಿಯೋಸ್ನ ಡೈಲಿ ವಾಚ್ ಮಾಡಿ ಮತ್ತು ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ನೋಡಿ, ರೆಡಿ ಇರುವಂಥ ರವಾ ಪಲಾವ್ ನೋಡಿ ಹೇಗಿದೆ ಅಂತೇಳಿ. ತಿನ್ನಬೇಕು ಅನಿಸುತ್ತೆ ಅಲ್ವಾ? ಭಾಳ ಈಸಿ ಮಾಡೋದು. ಒಂದು ಟೊಮ್ಯಾಟೊನ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ, ಮತ್ತು ಒಂದು ಟೊಮ್ಯಾಟೊನ ಪ್ಯೂರಿ ಮಾಡಿರೋದು, ಮೀನ್ಸ್ ಅದನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಂಡಿರೋದು. ಆಮೇಲೆ ಒಂದು ಆನಿಯನ್ನು ಸಣ್ಣದಾಗಿ ಹೆಚ್ಚಿಟ್ಟಿರೋದು. ಇದು ಅವರೆಕಾಳು ಆಪ್ಷನ್ನು, ಬೇಕಿದ್ದರೆ ಹಾಕ್ಬೋದು, ಇಲ್ಲಾಂದರೆ ಗ್ರೀನ್ ಪೀಸ್ ಬಟಾಣಿ ಹಾಕ್ಬೋದು. ಮತ್ತು ತೆಂಗಿನ ತುರಿ 1 ಕಪ್ಪು, ಕೊತ್ತಂಬರಿ ಸೊಪ್ಪು ಒಂದು 4-5 ಹಸಿಮೆಣಸಿನ್ಕಾಯಿ, ಮತ್ತು ಕರಿಬೇವಿನ ಸೊಪ್ಪು. ಇದಿಷ್ಟು ಫಸ್ಟು ರೆಡಿ ಮಾಡಿ ಇಟ್ಕೊಂಬಿಡಿ. ಆಗ ನಮಗೆ ಈಸಿ ಕುಕ್ಕಿಂಗ್ಗೆ. ಯಾವಾಗಲೂ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಟಕ್ ಅಂತ ಅದ್ರ ಹಾಕ್ಕೊಂಡು ಹೋಗ್ತಾ ಇರ್ಬೋದು. ಅಡುಗೆ ಮಾಡಿದ್ದೇ ಗೊತ್ತಾಗಲ್ಲ. ಅದು ಬಿಟ್ಟು ಅಡುಗೆ ಮಾಡೋ ಟೈಮಲ್ಲಿ ಇದೆಲ್ಲ ಹುಡ್ಕೋಕ್ಕೆ ನಿಲ್ಲಬಾರ್ದು. ನೋಡಿ, ಬೆನ್ಸಿ ರವೆ ತೊಗೊಂಡಿದ್ದೀನಿ. ಇದು ಯಾಕಂದರೆ ಇದೊಂಥರ ಸ್ವಲ್ಪ ದೊಡ್ಡ ಸೈಜ್ ಇರುತ್ತೆ, ಬಾಯಿಗೆ ಚೆನ್ನಾಗಿ ಸಿಗುತ್ತೆ. ಅದರಲ್ಲಿ ಮಾಡಿದ್ರೆ ಟೇಸ್ಟ್. ಅದಕ್ಕೋಸ್ಕರ ನೋಡಿ 1 ಗ್ಲಾಸ್ ತೊಗೊಂಡಿದ್ದೀನಿ. ದೊಡ್ಡದು 1 ಗ್ಲಾಸ್ ರವಾನ ತೊಗೊಂಡು ಬಾಣಲಿಗೆ ಹಾಕಿಬಿಟ್ಟು ಚೆನ್ನಾಗಿ ಉರಿರಿ. ಫಸ್ಟು ಅಕ್ಕಿದು ರವೆ ಮಾಡ್ಕೊಳ್ತೀರಲ್ಲ, ಅದರಲ್ಲೂ ಕೂಡ ಇದನ್ನು ಮಾಡ್ಬೋದು. ಚೆನ್ನಾಗಿ ಹುರ್ಕೊಳ್ಳಿ. ಆಮೇಲೆ ಅದು ಕಲರ್ ಚೇಂಜ್ ಆಯಿತು ನೋಡಿ, ಹಂಗಾಗೋ ಟೈಮಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಮತ್ತೆ ಉರಿಬೇಕು. ರವೆನ ಯಾವಾಗಲೂ ಎಣ್ಣೆ ಹಾಕ್ಬಿಟ್ಟು ಹುರಿದ್ರೆ ಅದು ಉದ್ರುದ್ರಾಗಿ ಸಿಗುತ್ತೆ, ಮತ್ತು ಅದಕ್ಕೆ ಆದ ಒಂದು ರುಚಿ ಇರುತ್ತೆ. ನೋಡಿ, ಇದನ್ನು ಸಪ್ರೇಟ್ ತೆಗೆದಿಟ್ಕೊಂಬಿಡಿ. ಈ ರವೆ ಹುರಿದಿರೋದನ್ನ ಸಪ್ರೇಟ್ ತೆಗೆದಿಟ್ಕೊಂಬಿಡಿ. ಈಗ ಮತ್ತೆ ಬಾಣಲಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ತುಪ್ಪ ಹಾಕಿ, 2 ಹಾಕಿ. ಆಗ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಆಯಿತಾ? ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಈಗ ತುಪ್ಪ ಹಾಕ್ತಾಯಿದ್ದೀನಿ. ಗೀನ ಹಾಕ್ಬಿಟ್ಟು ಮಾಡುವಾಗ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ಏನು ಮಾಡಿದ್ರೂ ಬಿಸಿಯಾಗಿ ತಿನ್ನೋದನ್ನ ಅಭ್ಯಾಸ ಮಾಡ್ಕೊಳ್ಳಿ, ಆಗ ಅದ್ರ ರುಚಿ ಇನ್ನೂ ಚೆನ್ನಾಗಿರುತ್ತೆ. ಇದೆರಡನ್ನೂ ಚೆನ್ನಾಗಿ ಬಿಸಿ ಆಗಲಿ. ಈ ಟೈಮಲ್ಲಿ ಸಾಸಿವೆ ಹಾಕಿ, 1 ಸ್ಪೂನ್ ಸಾಸಿವೆ ಹಾಕಿ, ಸಾಸಿವೆ ಸಿಡಿಲಿ. ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಇದೆರಡನ್ನೂ ಹಾಕಬೇಕು. ಹಾಕ್ಬಿಟ್ಟು ಅದು ಕೂಡ ಒಂಚೂರು ಕಲರ್ ಚೇಂಜ್ ಆಗುತ್ತೆ, ಫ್ರೈ ಆಗಿ ಬರಲಿ. ಆ ಟೈಮಲ್ಲಿ ನಾವೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ ನೋಡಿ, ಕಟ್ಟಿಂಗ್ಸ್ ಎಲ್ಲ, ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಈಸಿ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನ್ ಹಾಕ್ತಾಯಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಆಮೇಲೆ ಈರುಳ್ಳಿ ಹಾಕಿ, ಈರುಳ್ಳಿ ಚೆನ್ನಾಗಿ ಬಾಡಲಿ. ಆಯಿತಾ? ಅದು ಈರುಳ್ಳಿ ಚೆನ್ನಾಗಿ ಬಾಡ ಆದಮೇಲೆ ಟೊಮೆಟೊ, ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ವಲ್ಲ ಟೊಮೆಟೊ, ಅದನ್ನು ಹಾಕ್ಕೊಡ್ಬೇಕು. ಅದು ಕೂಡ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಿ ಒಂದು ಮೆತ್ತಗಾಗ್ತದೆ. ಅಲ್ಲಿವರೆಗೂ ಅದನ್ನು ಚೂರು ಫ್ರೈ ಮಾಡ್ಕೊಳ್ತಾ ಇರಿ. ಇದಿಷ್ಟು ಆಗಿ ಬರುವಾಗ ನಮಗೆ ಅಚ್ಕಾರದ ಪುಡಿ ಹಾಕ್ಕೊಳ್ಬೇಕು. ನಿಮ್ಮ ಖುಷಿ, ನಿಮ್ಗೆ ಎಷ್ಟು ಖಾರ ಬೇಕೋ ಹಾಕ್ಕೊಳ್ಳಿ. ಯಾಕಂದರೆ ಹಸಿಮೆಣಸಿನ್ಕಾಯಿನೂ ಇದೆ ಒಂದು 4-5, ಅದಕ್ಕೆ ಹೇಳ್ತಿದ್ದೀನಿ. ಮತ್ತು ಒಂದು ಅರ್ಧ ಚಮಚ ಅರಿಶಿನ ಪುಡಿ. ಆಮೇಲೆ ಗರಂ ಮಸಾಲ ಹಾಕಿ, ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಹಾಕ್ಕೊಳ್ಳಿ. ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟು ಹಾಕ್ಬಿಟ್ಟು ಮತ್ತೆ ಅದು ಎಣ್ಣೆಯಲ್ಲಿ ಬಾಡಿಸಿ. ನೀರು ಹಾಕಬೇಡಿ, ಹಾಗೆಯೇ ಎಣ್ಣೆಲೇ ಅದನ್ನು ಬಾಡಿಸ್ತಾಯಿರಿ. ಫ್ಲೇಮ್ನ ಸಿಮ್ಮಲ್ಲಿ ಇಟ್ಕೊಂಡಿರಬೇಕು. ನೋಡಿ, ಆವಾಗಲೇ ಎಷ್ಟು ಕಲರ್ ಚೇಂಜ್ ಆದಾಗ ಆಗ್ತಿದೆ. ಈಗ ಟೊಮೆಟೊ ಗ್ರೈಂಡ್ ಮಾಡಿದ್ವಲ್ಲ ಅದನ್ನು ಹಾಕ್ಕೊಳ್ಬೇಕು. ಟೊಮೆಟೊ ಪ್ಯೂರಿ ಅದನ್ನು ಹಾಕ್ಕೊಳ್ಳಿ. ಒಂದು ಸಲ ಮಾಡಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಇದಿಷ್ಟು ಸೆಟ್ಟಾಗಿ ಬಂತು ನೋಡಿ. ಈಗ ಅದು ಆಯಿಲೆಲ್ಲ ಮೇಲೆ ಬಿಟ್ಕೊಳ್ಳುತ್ತೆ ನೋಡಿ, ಅದು ಕರೆಕ್ಟು ಮಸಾಲೆಲ್ಲ ಫ್ರೈ ಆಗಿದೆ ಅಂತ. ಅದಾದಮೇಲೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಹಾಕಿ ಮತ್ತೆ ಬಾಡಿಸಿ. ಅದೆಲ್ಲ ಒಂದು ಸೆಟ್ಟಾಗಿ ಬರಬೇಕು. ನಮ್ಗೆ ಗೊತ್ತಾಗುತ್ತೆ ಸ್ಪೂನಲ್ಲಿ ಹಿಂಗೆ ಮಾಡುವಾಗ ಎಲ್ಲರೂ ಜೊತೆಯಾಗೇ ಬರುತ್ತೆ. ಇದು ಬೇಯಿಸಿದಂಥ ಅವರೆಕಾಳು ಹಾಕ್ತಾ ಇರೋದು. ಇಲ್ಲ ಅಂದರೆ ಹಸಿ ಬಟಾಣಿ ಹಾಕ್ಬೋದು, ಗ್ರೀನ್ ಪೀಸ್ ಹಾಕ್ಬೋದು, ಆಪ್ಷನ್ ಇದು.
ನಾನು ಈಗ ಅವರೆಕಾಳು ಸೀಸನ್ ಆಗಿದ್ದಕ್ಕೆ ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಆಮೇಲೆ ಒಂದು ಅರ್ಧ ಹೋಳು ಹಾಫ್ ಲೆಮನ್ ತೊಗೊಂಡು ಲೆಮನ್ ಜ್ಯೂಸ್ನು ಅದಕ್ಕೆ ಹಾಕ್ಕೊಳ್ಬೇಕು. ಹಾಕ್ಬಿಟ್ಟು ಬೆಂದಿರೋ ಅವರೆಕಾಳು ಆದ್ದರಿಂದ ನಮಗೆ ತೊಂದರೆ ಆಗೋದಿಲ್ಲ, ಇಲ್ಲಾಂದರೆ ಬೇಯಿಸಬೇಕಾಗುತ್ತೆ. ಬೇಯಿಸಿದ ಅವರೆಕಾಳನ್ನೇ ಹಾಕಿ ನೋಡಿ. 1 ಲೋಟ ನೀರು ಹಾಕ್ತೀನಿ. ಈಗ ಆ್ಯಕ್ಚುಲಿ 1 ಲೋಟಕ್ಕೆ 2 ಲೋಟ ನೀರು ಹಾಕ್ತೀವಲ್ವ, ಇದಕ್ಕೆ 1.5 ಹಾಕಿ ಸಾಕು. ಹಾಕ್ಬಿಟ್ಟು ಆ ತೆಂಗಿನ ತುರಿನ ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡಿಬಿಟ್ಟು ಒಂದು ರೌಂಡ್ ನೋಡ್ಕೊಳ್ಳಿ, ಟೇಸ್ಟ್ ನೋಡ್ಕೊಳ್ಳಿ ಕರೆಕ್ಟಾಗಿದೆಯಾ ಅಂತ, ಉಪ್ಪು ಖಾರ ಸರಿ ಇದೆಯಾ ಅಂತ. ಚೆನ್ನಾಗಿ ಕುದ್ದು ಬರುವಾಗ ರವೆನ ಹಾಕ್ಕೊಡಿ. ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಸಿಮ್ಮಲ್ಲಿಡಿ, ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಳ್ಳಿ. ಹಿಂಗೆ ಕುದ್ದು ಬಂದಾಗ ಮಿಕ್ಸ್ ಮಾಡಿಬಿಟ್ಟು ಕ್ಲೋಸ್ ಮಾಡಿ. ಒಂದು 4 to 5 ಮಿನಿಟ್ಸ್ ಸಾಕು. ನೋಡಿ ರವೆ ರೆಡಿ ಇದೆ. ನೋಡಿ ರವೆ ಪಲಾವ್ ರೆಡಿ ಇದೆ. ನೋಡಿದ್ರಾ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಮಾಡಿ ಒಂದೊಂದು ದಿನ ಒಂದೊಂದು ರುಚಿ ಮಾಡಿ. ನನಗಂತೂ ಭಾಳ ಇಷ್ಟ ಉಪ್ಪಿಟ್ಟು. ಕೆಲವ್ರು ಇಷ್ಟಪಡಲ್ಲ, ನನಗೆ ತುಂಬ ಇಷ್ಟ. ನೀವು ಇದು ಮಾಡಿದ್ಮೇಲೆ ನಿಮಗೂ ಇಷ್ಟ ಆಗುತ್ತೆ. ನೋಡಿ ರೆಡಿ ಇದೆ. ಹಿಂಗೆ ಒಂದು ಬೌಲ್ಗೆ ಹಾಕಿ ಸರ್ವ್ ಮಾಡಿ, ತಿಂದೇ ಇರೋರು ತಿಂತಾರೆ. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.